ಮಾಳಿಕೆ 3 ಪುಸ್ತಕ ಪರಿಚಯ 29 ತಿಂಗಳ ವಿಶೇಷ ಡಾಕ್ಟರ್ ಕೆ.ಎನ್. ಗಣೇಶಯ್ಯ ಅವರ ಕಾದಂಬರಿಗಳು. ಪುಸ್ತಕದ ಹೆಸರು ಕಪಿಲಿಪಿ ಸಾರ. ಲೇಖಕರು ಕೆ.ಎನ್. ಗಣೇಶಯ್ಯ. ಅಭಿಪ್ರಾಯ ಶ್ರೀ ಲಕ್ಷ್ಮೀ ಭಟ್ ಮತ್ತು ಓದುತ್ತಿರುವವರು ಶಿಲ್ಪಾ ಮಲ್ಲೇಶ್. ಕನ್ನಡದ ಡ್ಯಾನ್ ಬ್ರೌನ್ ಎಂದು ಕರೆಸಿಕೊಳ್ಳುವ ಗಣೇಶಯ್ಯನವರ ಅತ್ಯಂತ ಕುತೂಹಲಕಾರಿ ಕಾದಂಬರಿ ಇದು. ಒಂದೇ ಎಳೆಯಲ್ಲಿ ಇದರ ಕಥೆ ಎಂದರೆ ಸಂಜೀವನಿಯ ಹುಡುಕಾಟ. ನಾನು ಗಣೇಶಯ್ಯನವರ ಕಾದಂಬರಿಗಳನ್ನು ಓದಲು ಆರಂಭಿಸಿದ ಪ್ರಸಂಗ ಹೇಳಿಬಿಡುತ್ತೇನೆ. ಸುಧಾದಲ್ಲಿ ಅವರ ಚಿತಾದಂತ ಧಾರಾವಾಹಿಯ ಕೆಲವು ಕಂತುಗಳು ಓದಲು ಸಿಕ್ಕವು. ಬಹಳವೇ ಇಷ್ಟವಾಗಿ ಗೆಳತಿ ಚಂದ್ರಿಕಾರವರಿಗೆ ಇವರ ಎಲ್ಲ ಕೃತಿಗಳು ಕಳುಹಿಸಲು ಕೇಳಿದ್ದೆ. ಆಗ ಅವರು ಈ ಲೇಖಕರ ಎಲ್ಲ ಕಾದಂಬರಿಗಳನ್ನು ಕಳಿಸಿಕೊಟ್ಟಿದ್ದರು. ಆಗ ಇಷ್ಟಪಟ್ಟು ಮತ್ತೆ ಮತ್ತೆ ಓದಿದ ಕಾದಂಬರಿಗಳ ಪೈಕಿ ಕಪಿಲಿಪಿ ಸಾರವು ಒಂದು. ಇತ್ತೀಚೆಗೆ ಅವರ ದಿವ್ಯ ಸುಳಿ ಗ್ರಂಥ ಓದಿದಾಗ ಸಂಜೀವನಿಯ ಹುಡುಕಾಟದ ಕುರಿತಾದ ಅವರ ಪ್ರಾಜೆಕ್ಟ್ನ ಅನುಭವಗಳನ್ನು ಓದಿ ವಿಸ್ಮಯವಾಯಿತು. ಮತ್ತೊಮ್ಮೆ ಈ ಕಾದಂಬರಿ ತೆಗೆದು ಓದುವಂತಾಯಿತು. ಈ ಕಾದಂಬರಿಯ ಕಥೆ 4 ಕವಲುಗಳಲ್ಲಿ ಮುಂದೆ ಸಾಗುತ್ತದೆ. ಆಯುರ್ವೇದದ ಹಲವು ರಹಸ್ಯಗಳನ್ನು ತಿಳಿದ ಡಾಕ್ಟರ್ ನಂದಂ ನಟರಾಜ್ ಯಾವುದೋ ಶೋಧದ ಮೇಲೆ ಹೋದವರು ಮರಳಿ ಬರುವುದಿಲ್ಲ. ಅವರ ಏಕೈಕ ಪುತ್ರಿ ಚಿತ್ರ ಹಾಗೂ ಆಕೆಯ ಭಾವಿ ಪತಿ ಡಾಕ್ಟರ್ ಭಟ್ ಇಬ್ಬರೂ ಅವರು ಏನಾದರೂ ಎನ್ನುವ ರಹಸ್ಯ ಭೇದಿಸಲು ಹೊರಡುತ್ತಾರೆ. ಆಗ ಅವರಿಗೆ ಪ್ರಾಚೀನ ಭಾರತದ ವೈದ್ಯರುಗಳ ರಹಸ್ಯ ಪಂಥವಾದ ಅಶ್ವಿನಿ ಇನ್ನೂ ಜೀವಂತವಾಗಿರುವುದು ಗೊತ್ತಾಗುತ್ತದೆ. ಜೊತೆಗೆ ಇವರಿಬ್ಬರು ಸಂಜೀವನಿ ಸಸ್ಯದ ಶೋಧದಲ್ಲೂ ತೊಡಗಿದ್ದಾರೆ. ಹಳೆಗನ್ನಡದ ವೈದ್ಯಕೀಯ ಗ್ರಂಥ ಖಗೇಂದ್ರಮಣಿ ದರ್ಪಣದಲ್ಲೂ ಇದರ ಉಲ್ಲೇಖವಿದೆ ಎಂದು ತಿಳಿದು ಕಂಡುಕೊಳ್ಳುತ್ತಾರೆ. ಇತ್ತ ಅಂಡಮಾನಿನಲ್ಲಿ ಸುನಾಮಿಯ ಸಂದರ್ಭದಲ್ಲಿ ಸಮುದ್ರದ ಅಲೆಗಳು ಹಿಂದೆ ಸರಿದಾಗ ಅಲ್ಲಿಯವರೆಗೂ ನೀರಿನಲ್ಲಿ ಹುದುಗಿದ್ದ ಕಲ್ಲಿನ ಕೆಲವು ರಚನೆಗಳು ಕಾಣಿಸಿಕೊಳ್ಳುತ್ತವೆ. ಮಾತ್ರವಲ್ಲ, ಆಕಸ್ಮಿಕವಾಗಿ ಕ್ಯಾಮರಾ ಕಣ್ಣಲ್ಲೂ ಸೆರೆಯಾಗುತ್ತವೆ. ಭಾಷಾಶಾಸ್ತ್ರಜ್ಞರು ಅದರ ಅರ್ಥ ಭೇದಿಸುತ್ತಾರೆ ಕೂಡ. ಏನು ಆ ಅರ್ಥ? ಅರುಣಾಚಲ ಪ್ರದೇಶದ ದಟ್ಟ ಕಾಡುಗಳಲ್ಲಿ ಡಾಕ್ಟರ್ ರಾಣಾ ವರ್ಷಾನುಗಟ್ಟಲೆಯಿಂದ ಮಂಗಗಳ ನಡತೆಯನ್ನು ಅಧ್ಯಯನ ಮಾಡುತ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕಾಯಿಲೆಯ ಸಂದರ್ಭದಲ್ಲಿ ಅವುಗಳು ಅನುಸರಿಸುವ ಸ್ವಯಂ ಚಿಕಿತ್ಸೆಯ ಪದ್ಧತಿಗಳ ಅಧ್ಯಯನ ಅವರ ವಿಷಯ. ಡಾಕ್ಟರ್ ಮೀರಾ ಅಂಡಮಾನಿನ ಜಾರವಾ ಬುಡಕಟ್ಟು ಜನರ ಕುರಿತಾಗಿ ಅಧ್ಯಯನದಲ್ಲಿ ತೊಡಗಿದ್ದಾರೆ. ಹೊರಗಿನವರು ತಮ್ಮ ವಲಯಕ್ಕೆ ಪ್ರವೇಶಿಸುವುದನ್ನು ಸಹಿಸದ ಆ ಜನಗಳು ತಕ್ಷಣ ವಿಷಪೂರಿತ ಬಾಣಗಳಿಂದ ಅವರನ್ನು ಕೊಂದು ಹಾಕುತ್ತಾರೆ. ಆಕಸ್ಮಿಕವಾಗಿ ಆ ಬಾಣ ತಮ್ಮವರಿಗೆ ತಗುಲಿದ ಪಕ್ಷದಲ್ಲಿ ಏನು ಮಾಡುತ್ತಾರೆ? ಈ ಎಲ್ಲ ಸಂಶೋಧನೆಗಳಿಗೆ ವಿವಿಧ ಸಂಸ್ಥೆಗಳ ಹೆಸರಿನಲ್ಲಿ ಧನ ಸಹಾಯ ಒದಗಿಸುತ್ತಿರುವುದು ಒಬ್ಬನೇ ವ್ಯಕ್ತಿ, ಅಮೆರಿಕದ ಪ್ರೈಸ್ ವಾರನ್. ಆತನ ಉದ್ದೇಶ ಏನು? ಯಾಕೆ ಈ ಸಂಶೋಧನೆಗಳಿಗೆ ಆತ ನೀರಿನಂತೆ ಹಣ ಖರ್ಚು ಮಾಡುತ್ತಿದ್ದಾನೆ? ತಮ್ಮ ಸಂಶೋಧನೆಗಳ ಮಹತ್ವ ಅರಿತ ಈ ವಿಜ್ಞಾನಿಗಳು ಹೊರದೇಶಕ್ಕೆ ಅದನ್ನು ಮಾರಲು ಒಪ್ಪಿದರೆ, ಇಲ್ಲದಿದ್ದಲ್ಲಿ ಅವರಿಗೆ ಅಪಾಯ ತಪ್ಪಿದ್ದಲ್ಲ. ಅವರೆಲ್ಲ ಉಳಿದದ್ದು ಹೇಗೆ? ಅವರ ಸಂಶೋಧನೆಯ ಕುತೂಹಲಕಾರಿ ಘಟ್ಟಗಳು ಒಂದೆಡೆಗಾದರೆ ಮತ್ತೊಂದೆಡೆ ಹೇಗಾದರೂ ಸರಿ ಅವರುಗಳಿಂದ ಆ ಮಾಹಿತಿ ಪಡೆಯಲೇಬೇಕೆಂದು ಅವರ ಬೆನ್ನು ಹತ್ತಿರುವ ಆ ದುಷ್ಟರ ಗುಂಪು ಪ್ರತಿ ಪುಟದಲ್ಲೂ ಕುತೂಹಲ ಕೆರಳಿಸುವ ಕಾದಂಬರಿ. ಒಮ್ಮೆ ಓದಿ ನೀವು ಆನಂದಿಸಿ. ಕುತೂಹಲದ ಊಟ ನಿಮ್ಮದಾಗಿ ಖುಷಿ ಕೊಡುವುದು ಖಂಡಿತ. ಧನ್ಯವಾದಗಳು.